ಹೆಲೋ ಗೆಳೆಯರೇ, ನನಗೆ ಕನ್ನಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾನು ಇನ್ನೂ ಕಲಿಯುತ್ತಾ ಇದ್ದೇನೆ. ಹೇಳುವುದಲ್ಲಿ ತಪ್ಪಿದ್ದರೆ ಕ್ಷಮಿಸಿ ಮತ್ತು ನನ್ನ ತಿದ್ದಿ ನನ್ನ ಚಾನಲನ್ನು ಬೆಳೆಸಿ. ಬಿಗ್ ಬಾಸ್ ವೋಟಿಂಗ್ ಫುಲ್ ಸ್ಟೋರಿ ನೋಡೋಣ ಬನ್ನಿ. ಗುರುವಾರ ರಾತ್ರಿ 11 ಗಂಟೆಯಿಂದ ಬಿಗ್ ಬಾಸ್ ವೋಟಿಂಗ್ ಲೈನ್ ಓಪನ್ ಆದಮೇಲೆ ಶುಕ್ರವಾರ ಬೆಳಗ್ಗೆವರೆಗೆ ಬಂದ ಎಲ್ಲ ವೋಟುಗಳನ್ನು ಗಮನಿಸಿದಾಗ ಈ ವಾರದ ವೋಟಿಂಗ್ ಸ್ಥಾನಮಾನ ಮತ್ತು ಪರ್ಸೆಂಟೇಜ್ ಹೀಗಿದೆ. ಈ ವಾರ ವೋಟು 8 ಮಂದಿ ನಾಮಿನೇಟ್ ಆಗಿದ್ದಾರೆ. ರಿಷಗೌಡ, ರಕ್ಷಿತ್ ಶೆಟ್ಟಿ, ರಾಶಿಕಾ, ಮ್ಯೂಟೆಂಟ್ ರಘು, ಅಶ್ವಿನಿ ಗೌಡ, ಕಾಕ್ರೋಚ್ ಸುದ್ದಿ, ಧ್ರುವಂತ್, ಜಾನ್ವಿ. ಈ ಸಾರಿ ಟಾಪ್ 3ಯಲ್ಲಿ ಫಸ್ಟ್ ಬಂದಿರೋದಂದರೆ ರಕ್ಷಿತಾ ಶೆಟ್ಟಿ. ಈ ವಾರ ಸ್ಪಷ್ಟವಾಗಿ ಡಾಮಿನೇಟ್ ಮಾಡಿದವರು ರಕ್ಷಿತಾ. ಎಲ್ಲರಿಗಿಂತ 8% ಹೆಚ್ಚು ಓಟು ಪಡೆದಿದ್ದಾರೆ. ಕೆಲವು ತಪ್ಪು ನಿರ್ಧಾರ ತೆಗೆದುಕೊಂಡರು, ನಂತರ ಅದನ್ನು ತಿದ್ದಿಕೊಂಡರು. ಫ್ಯಾನ್ಸ್ ಬೇಸ್ ಸ್ಟ್ರಾಂಗ್ ಆಗಿ ಅವರ ವೋಟಿಂಗ್ ಲೀಡ್ ಇನ್ನೂ ಹೆಚ್ಚಾಗುತ್ತಾ ಇದೆ. ಸರ್ಪ್ರೈಸ್ ಏನೆಂದರೆ 2ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಇದ್ದಾರೆ. ಈ ವಾರ ಅವರು ತಮ್ಮ ಕೋಪವನ್ನು ಸಂಪೂರ್ಣ ಕಂಟ್ರೋಲ್ ಮಾಡಿದ್ದರು. ತಾಳ್ಮೆಯಿಂದ ಡಿಸಿಷನ್ಗಳನ್ನು ಕ್ಲಿಯರ್ ಆಗಿ ತೆಗೆದುಕೊಂಡರು. ಟಾಸ್ಗಳಲ್ಲಿ ಕೂಡ ಚೆನ್ನಾಗಿ ಆಡಿದ್ದರಿಂದ ಜನರಿಗೆ ಅವರು ಇಷ್ಟವಾದರು. ಹಾಗೆ ಟಾಪ್ 3ಯಲ್ಲಿ ಮ್ಯೂಟೆಂಟ್ ರಘು. ಈ ವಾರದ ಕ್ಯಾಪ್ಟನ್. ವೈಲ್ಡ್ ಕಾರ್ಡ್ಗಳಲ್ಲಿ ಒಬ್ಬ ಬೆಸ್ಟ್ ಕಂಟೆಸ್ಟೆಂಟ್. ಟಾಸ್ಗಳು ಕ್ಲೀನಾಗಿ ಆಡಿದರು, ಸ್ಟ್ರಾಂಗ್ ಆಗಿ ಆಡಿದರು. ವ್ಯಾಲಿಡಿ ಪಾಯಿಂಟ್ಗಳು, ಅತಿ ದೊಡ್ಡ ಜಗಳಗಳಿಲ್ಲ. ಜನರಿಗೆ ಸುಲಭವಾಗಿ ಇಂಪ್ರೆಸ್ ಮಾಡಿದರು. ಇದರಿಂದ ಅವರು ಟಾಪ್ 3ಯಲ್ಲಿದ್ದಾರೆ. ಬಾಟಮ್ 3ಯಲ್ಲಿ ಅತಿ ಕಡಿಮೆ ಓಟು ಪಡೆದವರೆಂದರೆ ರಿಷಗೌಡ 8ನೇ ಸ್ಥಾನದಲ್ಲಿದ್ದಾರೆ. ರಿಷಗೌಡ ಈ ವಾರ ಏನೂ ವಿಶೇಷ ಕಾಂಟ್ರಿಬ್ಯೂಷನ್ ಮಾಡಿರಲಿಲ್ಲ. ಪಾಯಿಂಟ್ಗಳು ವ್ಯಾಲಿಡಿ ಆದರೂ ಜನರಿಗೆ ಅವರು ಬೇಕಂತಾನೆ ಜಗಳ ಮಾಡ್ತಾ ಇದ್ದಾರೆ ಎಂದು ಅನಿಸಿತ್ತು. ರಾಶಿಕಾ ಜೊತೆ ಜಗಳಗಳು ಹೆಚ್ಚಾಗಿ ನೆಗೆಟಿವ್ ಆಗಿ ಕಾಣ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಅತಿ ಕಡಿಮೆ ಓಟು ಬಂದಿದೆ. ಹಾಗೆ 7ನೇ ಸ್ಥಾನದಲ್ಲಿ ನೋಡಿದರೆ ಧ್ರುವಂತ್ ಅವರು. ಧ್ರುವಂತ್ ಗೇಮ್ ಆಡಿದರೂ ಜನರಿಗೆ ಹೆಚ್ಚು ನೆಗೆಟಿವ್ ಆಗಿ ಕಾಣಿಸಿಕೊಂಡರು. ರಕ್ಷಿತಾ ಅವರ ಭಾಷೆ ಬಗ್ಗೆ ಹೇಳಿದ್ದು ಅವರಿಗೆ ತಿರುಗಿ ನೆಗೆಟಿವ್ ಆಯಿತು. ಹಾಗೆ ಕೆಲವು ಟಾಸ್ಕ್ಗಳಲ್ಲಿ ಜೋಕರ್ ಆಗಿ ಬಿಟ್ಟೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ರಾಶಿಕಾ ಬಗ್ಗೆ ಕ್ಯಾರೆಕ್ಟರ್ ಅಸಾಸಿಯೇಷನ್ ಮಾಡಿದಂತೆ ಪ್ರಚಾರವು ಹರಡಿತ್ತು. ಹಾಗೆ ನೋಡ್ತಾ ಹೋದರೆ 6ನೇ ಸ್ಥಾನದಲ್ಲಿ ಮೊದಲ ಟಾಪ್ನಲ್ಲಿ ಇದ್ದ ಜಾನ್ವಿ ಈ ವಾರ ಕ್ಲೀನಾಗಿ ಎಕ್ಸ್ಪೋಸ್ ಆಗಿದ್ದರು. ರಕ್ಷಿತಾ ಅವರಿಗೆ ತಪ್ಪು ಸಲಹೆ ನೀಡಿದ್ದು, ಅಶ್ವಿನಿ ಜೊತೆ ಡ್ರಾಮಾ ಮಾಡಿದ್ದು ಬೇರೆ ಆಯಿತು. ಆದ್ದರಿಂದ ಜನರು ವೋಟು ಮಾಡೋದನ್ನು ಕಡಿಮೆ ಮಾಡಿದರು. 5ನೇ ಸ್ಥಾನದಲ್ಲಿ ಬಂದು ಕಾಕ್ರೋಚ್ ಸುದ್ದಿ. ಜಾನ್ವಿಗಿಂತ ಕೇವಲ 0.3% ಮಾತ್ರ ಹೆಚ್ಚು ವೋಟ್ ಪಡೆದಿದ್ದಾರೆ. ಈ ವಾರ ಸುದ್ದಿ ಗೇಮ್ ಮಾಡಲಿಲ್ಲ. ಮಾತಿನ ಕಾಂಟ್ರವರ್ಸಿ ಮಾತ್ರ ಚೆನ್ನಾಗಿದ್ದವು. ಜೋರಾಗಿ ಕಳ್ಳತನ, ಹಾಸ್ಯ, ಸಣ್ಣ ಜಗಳ ಇದೆಲ್ಲ ಅವರಿಗೆ ನೆಗೆಟಿವ್ ಕೂಡ ಆಯಿತು. ಇದರಿಂದ ಅವರು 5ನೇ ಸ್ಥಾನ ಪಡೆದಿದ್ದಾರೆ. 4ನೇ ಸ್ಥಾನದಲ್ಲಿ ರಾಶಿಕಾ ಶೆಟ್ಟಿ. ಹಿಂದಿನ ವಾರ ಬಾಟಮ್ನಲ್ಲಿದ್ದರು. ಈ ಬಾರಿ ಟಾಪ್ 4ಕ್ಕೆ ಬಂದವರು. ಗೇಮ್ ಅತಿ ಚೆನ್ನಾಗಿ ಆಡಿದವರು. ಆದರೂ ಮಾತು ಅತಿ ಫ್ಲಾಪ್. ಕನ್ವಿನ್ಸ್ ಮಾಡೋದ್ರಲ್ಲಿ ಜಬರ್ದಸ್ತಾಗಿ ಫೇಲ್ ಆದರು. ಕೆಲವು ಸುಳ್ಳುಗಳು ಎಕ್ಸ್ಪೋಸ್ ಆದ್ದರಿಂದ ಅವರ ಮೇಲೆ ಮತ್ತೆ ನೆಗೆಟಿವ್ ಬರಬಹುದು. ಇದು ಈ ವಾರದ ಬಿಗ್ ಬಾಸ್ ವೋಟಿಂಗ್ ಫುಲ್ ಸ್ಟೋರಿ.